ಏನದ್ ಕೈಲಿ? ಓ, ಜ್ವರದ ಮೆಡಿಸಿನಾ? ಯಾರ್ಗೆ? ಆ ದುರ್ಗನ್ಗ? ಹೋಗು ಆ ನಿನ್ ಸ್ಟೆಪ್ ಮದರ್ಗೆ ಹೆಲ್ಪ್ ಮಾಡು. ಹೋಗು. ಹಿತಾ ಪುಟ್ಟ, ನಿನ್ಗೊಂದ್ ವಿಷಯ ಗೊತ್ತಾ? ಆ ದುರ್ಗಾ ಇದ್ದಾಳಲ್ಲ, ಅವಳು ತುಂಬಾ ಚಾಲಾಕಿ. ಈಗ ನೋಡು, ನಿನ್ನ ನೋಡ್ಕೊಳ್ಳೋ ನೆಪ ಮಾಡ್ಕೊಂಡು ನಮ್ಮ ಮನೆಗ್ ಬಂದ್ಲು. ಆದ್ರೆ ಈಗ ನೋಡು, ನಿಮ್ಮಪ್ಪನೇ ಮದ್ವೆ ಆಗ್ಬಿಟ್ಲು. ಆ ಮಾಯಾ ನಿನ್ಗೆ ಟಾರ್ಚರ್ ಕೊಡ್ತಾಳೆ ಅಂತ ತಾನೇ ನೀನ್ ಅವಳನ್ನ ಹೇಟ್ ಮಾಡ್ತಾ ಇದ್ದಿದ್ದು. ಆದ್ರೆ ಈ ದುರ್ಗಾ ಅವಳಿಗಿಂತ ಡೇಂಜರು. ಆ ದೇವ್ರೆ, ನೋಡು, ನಾವೆಲ್ಲರೂ ಎಷ್ಟು ಅವಳನ್ನ ನಂಬಿದ್ವಿ. ಪಾಪ, ಏನ್ ಮಾಡೋದು, ನಮ್ ನಂಬಿಕೆನ ಉಳಿಸ್ಕೊಳ್ಳೇ ಇಲ್ಲ. ನೀನು ನಂಬಿದ್ದೆ ತಾನೆ? ಆದ್ರೆ ಏನ್ ಮಾಡಿದ್ಲು? ನಂಬಿಕೆನೇ ಉಳಿಸ್ಕೊಳ್ಳಿಲ್ಲ. ಆ ಮಾಯಾ ಆದ್ರೂ ನಿನ್ನ ನಾನ್ ಬೋರ್ಡಿಂಗ್ ಸ್ಕೂಲಿಗೆ ಕಳಿಸ್ಬಿಡ್ತೀನಿ ಅಂತ ಹೆದರ್ಸ್ತಿದ್ಲು. ಆದ್ರೆ ಈ ದುರ್ಗಾ ನಿನ್ನ ನಮ್ ಮನೇನೆ ಬಿಟ್ಟು ಆಚೆ ಹಾಕ್ಬಿಟ್ರೆ, ಆಮೇಲೆ ನೀನ್ ಎಲ್ಲಿದೀಯಾ, ಹೇಗಿದೀಯಾ ಒಂದು ಗೊತ್ತಾಗಲ್ಲ ಹಿತಾ ಪುಟ್ಟ. ಯಾವ ಹೊತ್ತದಲ್ಲಿ ಯಾವ ಹಾವಿದೆಯೋ ಯಾರಿಗ್ ಗೊತ್ತು? ಅಯ್ಯೋ, ಅಂಬಿಕಾ ಏನಾದ್ರು ಬಂದ್ಬಿಟ್ಲಾ? ಅಯ್ಯೋ ದೇವ್ರೆ. ದಮ್ಮು, ನೀನು ಹಿತ ಹತ್ರ ಮಾತಾಡ್ತಿದ್ದನ್ನ ಕೇಳಿಸ್ಕೊಂಡೆ. ಲೇ, ಚಿಕ್ಕ ಪಾಪು ಕಡೆ ಅವಳು, ಯಾಕೆ ಎದುರಿಸ್ತೀಯ? ಬಿಟ್ಬಿಡೆ. ಇದೆಲ್ಲ ನಿಮ್ಗೆ ಅರ್ಥ ಆಗಲ್ಲ ಪ್ರಾಣಿ. ಈ ಪಿಳ್ಳೆ ಆ ದುರ್ಗಾ ಒಂದಾಗ್ಬಿಟ್ರೆ ಆಗ ಶರತ್ ಕೂಡ ಇವ್ರಿಗೆ ಕ್ಲೋಸ್ ಆಗ್ಬಿಡ್ತಾನೆ. ಇವರೆಲ್ಲ ಒಂದಾಗ್ಬಿಟ್ರೆ ಪೆಟ್ಟು ಬೀಳೋದು ನಮ್ಮಿಬ್ರು ಬುಡಕ್ಕೆ. ಆ ಶರತ್ತು ಖುಷಿಯಾಗಿರ್ಬಾರ್ದು. ಖುಷಿಯಾಗಿರ್ಬಾರ್ದು ಅಂದ್ರೆ ನಾನು ಹೀಗೆ ಏನಾದ್ರೂ ಮಾಡ್ತಾನೆ ಇರ್ಬೇಕು. ಮಾಡ್ತೀನಿ